ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೆಲ್ಲ ರೆಡಿ ಆಗಿಬಿಟ್ಟು ನನ್ನ ಹಳ್ಳಿ ಮೈನ್ ಬರ್ತಡೇ ಐತೆ ಗೈಸ್, ಅದಕ್ಕೆಲ್ಲ ಬರ್ತಡೇಗೆ ಹೋಯ್ತಿದ್ವಿ ಅಲ್ವಾದ್ರು ಎಲ್ಲೋಯ್ತಿದ್ದೀವಪ್ಪ ನಾವು. ಲಾ ಪಾಪ ಎಲ್ಲೋಯ್ತಿದ್ದೀವಿ ನಾವು. ಧ್ರು 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 ಏನು ಧ್ರು ದಿ ಶೂವಲ್ಲಿ ಲೈಟ್ ಬತ್ತೈತೆ. ಲಾ ಪಾಪ ಕ್ಯಾರೆ ಅಂತನೋ ಅಂತೆಲ್ಲ ಗೈಸ್ ಅವನನ್ನ. ಪಪ್ಪ ನೀನು ಶೂ ಕೊಡ್ತೀಯ ನನಗೆ? ನೀನು ಶೂ ಬಿಚ್ಕಲ್ಲ, ಚೆನ್ನಾಗೈತೆ. ಅದಕ್ಕೆ ಬರ್ತದೆ ಮಾತು. ಬಿಚ್ಕೋತೀನಿ, ಬಿಚ್ಕಲ್ಲ ಬಿಚ್ಕಲ್ಲ. ಲೈ ಲೈ ಕೊಳಕ, ಏನು ನಮ್ಮ ಅಪ್ಪನ ಶೂನ ಏನು ಅನ್ಕೊಂಡಿದ್ದೀಯ ನೀನು? ಧ್ರು ಕೂಗ್ತಾ ಕ್ಯಾರೆ ಅಂತನಂತ. ವಾದ್ರು ಚಾ ಏನಂತೈತವ? ಆಂಟಿ ಬಲೂನ್ ಇಸ್ಕೊಬಿಟ್ಟೈತವ, ಈಸ್ಕೊಬಿಟ್ಟೈತವ. ಕುಡಿಯೇನು ಕುಡಿಯೇನವ? ಕೊಡಲ್ಲ ನಾನು. ಅದಕ್ಕೆ ಎಲ್ಲೋಯ್ತಿದ್ದೀವಿ ಹೇಳು, ಕೊಡ್ತೀನಿ. ಎಲ್ಲೋಯ್ತಿದ್ದೀವಿ ಹೇಳಿದ್ರೆ ಕೊಡ್ತೀನಿ. ಎಲ್ಲೋಯ್ತಿದ್ದೀವಿ ಹೇಳು, ಎಲ್ಲೋಯ್ತಿದ್ದೀವಿ? ಧ್ರು ಕೊಡಲ್ಲ ನಾನು. ಎಲ್ಲೋಯ್ತಿದ್ದೀವಿ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳಿದ್ರೆ ಕೊಡ್ತೀನಿ. ಅವನಿಗೆ ಮಾತೇ ಬರಲ್ಲ, ಎಲ್ಲಿ ಹೇಳ್ತಾನೆ. ಧ್ರು ಧ್ರು ತಗೋ ತಗೋ, ಆಯ್ತು ತಗೋ. ಬೋ ಈ ಕಡೆ ಬೋಲ್ ಕರೆ. ನಮ್ಮ ಗೈಸಲ್ಲಿ ನಮ್ಮ ತಾತ ಬಂದಿರೋದಕ್ಕೆ ಧ್ರು ನೋಡಿ ಅವನ್ಸ್ಕೊಂಡು ಯಾವ ಥರ ಅದು ನೋಡಿ ನನ್ನನ್ನು ತಳ್ತಾರೆ. ಅದು ನೋಡಿ ಗೈಸ್ ಅವ್ನು ಹಂಗೆ ಹಿಂದೆ ಅವನ್ಸ್ಕೊಂಡು ನಾನು ಒಯ್ತೀನಿ ಧ್ರು. ಗೈಸಲ್ಲಿ ನೋಡಿ ಯಾವ ಥರ ಗೈಸ್ ನಮ್ಮ ತಾತ ಅಂದರೆ ಎದ್ಬಿಕತ್ತೀನಿ. ನಾನು ಹಿಂದೆ ಬರ್ತಾನೆ ನೋಡಿ. ಇವಾಗ ಕಾಣಿಸ್ತಾ ಇದೆಯಾ ನಮ್ಮ ತಾತನ ನೀನು? ಧ್ರು ಕಾಣಿಸ್ತಾ ಇದೆಯಾ ಗೈಸ್? ಅವನಿಗೆ ಇವತ್ತೇನು ಹೋಗಿದ್ದಾರದು ನಮ್ಮ ತಾತನ ನೋಡಿ. ಧ್ರು ಅಲ್ಲಿ ಏನು ಮಿಂಚ್ತಾ ಇದೆಯಾ ನಿಂದು? ಲಾಸ್ಟ್ ಇಯರ್ ಬರ್ತಡೇದ ಇದು ಅಲ್ವಾ ಸೀರೆ? ಏನು ಮಿಂಚ್ತಾ ಇದೆಯಾ ಈ ಥರ? ತಗೊಡ್ತೀನಿ. ಓ ಇಲ್ಲ ಕಣಮ್ಮ, ಹೋದ್ಸಲ ನಾನೇ ತಗೊಟ್ಟಿದ್ದು. ಇದು ಅದ್ರ 2 ಇಯರ್ ಬ್ಯಾಕ್, 2 ವರ್ಷ ಇದ್ದಿದ್ದು ತಗೊಟ್ಟಿದ್ದು. ಅದಕ್ಕೆ ಒಂದು ವರ್ಷದಲ್ಲಿ ತಗೊಂಡ್ರೆ ಎಲ್ಲ ವರ್ಷ ತಗೊಡ್ಬೇಕಂತ ರೂಲ್ಸ್ ಏನಾರು ಆಯ್ತು ಹೇಳಿ ಗೈಸ್, ನೀವು ಹೇಳಿ. ಒಂದು ವರ್ಷ ತಗೊಬಿಟ್ಟು ಯಾರೋ ಬರ್ತಡೆಗೆ ಒಂದ್ಸಲ ಸೀರೆ ತಗೊಟ್ಮೇಲೆ ವರ್ಷ ವರ್ಷ ತಗೊಡ್ಬೇಕು ಅನ್ನೋ ರೂಲ್ಸ್ ಆಯ್ತಾ? ಇಲ್ಲ, ತಗೊಡ್ಬೇಕು. ಏನಾರ ಸಮಾಚಾರ? ನನ್ನ ತಂಗಿನ ನೀವು ಯಾರು ನೋಡಿಲ್ಲ ಅಲ್ವಾ? ನನ್ನ ತಂಗಿ ಇವಳೆ, ನನ್ನ ತಂಗಿ ಇವಳು. ಅದೇ ನೋಡಕ್ ನನ್ಕಿಂತ ದೊಡ್ಡವ್ರ ಥರ ಕಾಣಿಸ್ತಾರೆ ಅಷ್ಟೇ. ತಿಂದು ನಮ್ಮ ಅಪ್ಪ ತಂದಾಕಂದ್ರೆ ನಾನು ಕಮ್ಮಿ ತಿಂತೀನಿ, ಅದಕ್ಕೆ ತಂಗಿ ಏನೋ ಚಿಕ್ಕವಳ ಥರ ಕಾಣಿಸ್ತೀನಿ. ನನ್ನ ತಂಗಿ ತಿಂದು ದಪ್ಪ ಆಗ್ಬಿಟ್ಟು ಅಕ್ಕನ ಥರ ಕಾಣಿಸೋದಲ್ವ ಅವ್ರ? ಮಿಂಚ್ತಾ ಇದಾರೆ ಹಂಗೆ. ನಮ್ಮಪ್ಪ ವಾಚ್ ಕಟ್ಟೋದು ಏನು ಹೇಳೆ, ಕತ್ತಿಗೆ ಚಿನ್ನ ಚೈನ್ ಹಾಕೊಳ್ಳೋದು ಏನು ಹೇಳೆ. ನಮ್ಮಪ್ಪ ಡೈಲಾಗ್ ಹೇಳೋದು, ಏನದು ಏನಪ್ಪ ನೀನು ಬೆಳಿಗ್ಗೆ ಹೇಳ್ಕೊ ಹೋಗಿದ್ದು? ಸತ್ತಾಗಿ ಯಾರು ಏನು ಹೊತ್ಕೋದಾರೋ ಅಂತ. ಅದು ನಿಜ. ಇರುವಾಗ ಶೋಕಿ ಮಾಡಬೇಕು, ಚೆನ್ನಾಗಿರ್ಬೇಕು. ಸತ್ ಮೇಲೆ ಏನು ನಮ್ಗೆ ಯಾಕೆ ಮಣ್ಣು ಬೂದಿ ಅಷ್ಟೇ, ಏನೂ ಇಲ್ಲ. ಏನಂತ ಡ್ಯಾಡಿ ಈ ಮಾತಿಗೆ ನೀನು? ಚೆನ್ನಾಗಿರ್ಬೇಕಷ್ಟೇ ಅಷ್ಟೇ ಅಷ್ಟೇ. ಇರೋಣ ಚೆನ್ನಾಗಿರ್ಬೇಕು, ಇರೋಣ ಚೆನ್ನಾಗಿರ್ಬೇಕು. ನಾನು ಮಾತಾಡೋಕ್ಕೆ ಬಿಟ್ಕೊಡಲ್ಲ ಅಂತಾರೆ ತೆಗಿ. ನಿಂದು ನೀನು ಎಂತಿದ್ದು ಫೋಟೋ ತಗೊಡ್ತೀನಿ ಬಾ. ಬಪ್ಪ ನಾಚ್ಕೊಬೇಡಪ್ಪ, ತಗಸ್ಕದೀನಿ. ಯಾಕಪ್ಪ ನಾಚ್ಕದೀಯ? ನಿಂತ್ಕೊಪ್ಪ, ನೋಡ್ಬೇಗ ಪೈರ್ ಬೀಳಂಗೆ. ಬಮ್ಮ ಆಯ್ತು, ಪೈರ್ ಬೀಳಂಗಂತ ತೆಗಿತೀನಿ. ತು ಬಮ್ಮ ಬೇಗ. ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ. ಅಪ್ಪ ಹೆಗ್ಲ ಮೇಲೆ ಕೈಯಕಪ್ಪ, ಇಲ್ಲಿ ನೋಡಪ್ಪ. ಅಯ್ಯೋ ಏನು ಫೋಟೋಗಳಿಲ್ಲ ಅನ್ಕೊಂಡಿದ್ದಾರೆ ಏನಂತ. ಯೂಟ್ಯೂಬಲ್ಲಿ ಹಂಗೆ ಹಾಕಕ್ಕೆ ಬರೀ ಕಿಲೋ ಅಂಬ ಹಾಕಪ್ಪ ಬೇಗ. ಅಪ್ಪ ಡೌ ಮಾಡ್ಬಿಡಾಕಪ್ಪ ನಾನು ಯೂಟ್ಯೂಬ್ಗೆ ಹಾಕಲ್ಲ. ಗ್ಯಾಲದಲ್ಲಿ ಫೋಟೋ ತೆಗಿತಿರೋದು, ನಿಂತ್ಕೋ. ಅದ್ಯಾಕಪ್ಪ ಅಲ್ಲೇ ಸ್ಟ್ರಿಕ್ಟಾಗಿ ನಿಂತ್ಕೊ. ಆಯ್ತು ನಿಂತ್ಕೋ. 10 ರೂಪಾಯವಾ? ಏನು ಪಕ್ಕದ ಮನೆ ಹೆಂಡ್ತಿ ಪಕ್ಕದಲ್ಲಿ ನಿಂತ್ಕೊತೀಯಲ್ಲಪ್ಪ ಒಳ್ಳೆ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಕು. ಇದೆಯಾ ನಿನ್ನ ಮೊಮ್ಮಕ್ಳು ನೋಡ ಹಂಗೆ ಹಂಗೆ ಇಬ್ರು ಹೆಂಗ ಆಡ್ತಾ ಇದಾರೆ. ನಾನು ಚೆನ್ನಾಗಿ ಕಾಣಿಸ್ತೀನಿ ನಿಜ. ನೀನ್ ಕರಿಯ ಅಂತ ಎಲ್ರಿಗೂ ಗೊತ್ತ. ನೀನು ನಾನಂತ ಕೇಳ್ತೀನಿ. ನೀನ್ ಸೂಪರ್ ಆಗಿ ಕಾಣ್ತಿದ್ದಿ ಕಣೆ. ನಾನು ಕೇಳು. ನೀನ್ ಚೆನ್ನಾಗಿ ಕಾಣ್ತಿದ್ದಿ ಕಣೆ. ಅವ್ನು ಯಾವ ಆ್ಯಂಗಲ್ ಇಂದ ಚೆನ್ನಾಗಿ ಕಾಣಿಸ್ತಾನೆ ನಿಂಗಮ್ಮ. ನಿಂಗಮ್ಮ ನಿಜವಾಗ್ಲೂ ನಿನ್ನ ಸೀರೆನೂ ಚೆನ್ನಾಗದೆ, ನೀನು ಚೆನ್ನಾಗಿ ಕಾಣಿಸ್ತೀನಿ. ನಿಂದು ಸೂಪರ್ ಆಗಿದೆ ಕಣೆ ಡ್ರೆಸ್. ಚೆನ್ನಾಗದೆ, ನನಗೂ ಇಷ್ಟ ಆಯ್ತು ಅಲ್ವಾ. ಗೈಸ್ ಹೆಂಗೆ ಕಾಣಿಸ್ತಿದ್ದೀನಿ ನೀವು ಕಮೆಂಟ್ ಮಾಡಿ ಆಯ್ತಾ. ಹೀರೋಯಿನ್ ಇದ್ದಂಗಿದ್ದೆ. ಲಾ ಹೀರೋಯಿನ್ ಒಂದು ಪೋಸ್ಟ್ ಕೊಡಮಂತೆ ನಾನು ಯೂಟ್ಯೂಬ್ಗೆ. ಏನು ಕಮ್ಮಿ ನಿಂಗಮ್ಮ. ಓ ಅಂದ್ರು ನೀವು ಅಣ್ಣ ತಮ್ಮಂದು ಯಾವ ಥರ. ಅಯ್ಯ 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 ಸುಬ್ಬ. ಅಯ್ಯ 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 ಅಯ್ಯ. ಮೊದಲೇ ಹೇಳ್ದಂಗೆ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ನಾನು ಭೂಮಿಕಾ ನಾನು ಭೂಮಿಕಾ ಕರಿಯ ನಮ್ಮ ನಿಂಗಮ್ಮ ನಮ್ಮ ಅಮ್ಮ ಎಲ್ಲ ಬರ್ತ್ಡೇ ಪಾರ್ಟಿಗೆ ಹೋಗ್ತೀವಿ. ಅಲ್ಲೋದ್ಮೇಲೆ ಫುಲ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಬಂದ್ವಿ ಆಯ್ತಾ. ಇಲ್ಲೆಲ್ಲ ಡೆಕೋರೇಟ್ ಆಗೈತೆ, ಬಟ್ ಉದ್ದಕ್ಕೂ ನೋಡಿ ಒಬ್ರು ಜನನೇ ಇಲ್ಲ. ಮತ್ಕೆ ಮಿಂಚ್ತವ್ರೆ ಅಣ್ಣ. ಅಣ್ಣ ನೀನು ಯಾವ ಥರ ಹಣೆಗೆ ಹಾಕಿರೋದಿದ್ದು? ಏನು ಗೊತ್ತೇ ಇಲ್ಲ. ಈ ಥರ ಅಮ್ಮನ ಅಕ್ಷಯ್ ನಾವು ಫಂಕ್ಷನ್ ಊಟ ಬರೋದು ಬಂದವಿ. ಯಾಕೆ ಹೋಗ್ಬೇಕು, ಊಟ ಮಾಡ್ಕೊ ಹೋಗೋದ ಅಂತ ಅಕ್ಷಯ್ ಪ್ಲಾನು. ಏನಂತೀಯ? ಸುಮ್ಮನೆ ಹೊಂಟೋಗ್ಬಿಟ್ರೆ ಬೇಜಾರು ಮಾಡ್ಕೊಂಡು ಹಂಗೆ ಊಟ ಅವ್ರು ಬೇಜಾರು ಮಾಡ್ಕೊತಾರೆ ಅನ್ನೋದು ಒಂದು ರೀಸನು. ಅದಕ್ಕೆ ತಗೊಳಕ್ ಬಂದವನು ಬಿಟ್ಟು ಊಟ ಹಾಕ್ಸಾಯಿ ಸ್ವಾಭಿಮಾನ ಇದೆ ಇತ್ತು ಹಿಂಗಂದಿದೆ. ಏನಕ್ಕ ಅಕ್ಕ ಅಕ್ಕ ಹಳೆ ಮುತ್ಕಿ ಅಂದ್ರೆ ತಿರುಗ್ತಾರ. ಹಳೆ ಮುತ್ಕಿ ದೊಡ್ಡಮ್ಮ ಆಗ್ಲೇ 18 ವರ್ಷ ಆಯ್ತು ದೊಡ್ಡಮ್ಮ ನಾನು ಬಂದೆ. ದೊಡ್ಡಮ್ಮ ಏನ್ ನೀವು ಹುಡ್ಗೋರ್ ಅಕ್ಕನ ತಿರುಗಿ ಅದಕ್ಕೆ ಹುಡ್ಗೋರ್ ಅಕ್ಕನ ನೀವು. ಹುಡ್ಗೋರ ಅಮ್ಮನ್ ನೋಡ್ಬೇಕು ಅಂದ್ರೆ ಹುಡ್ಗನ ಅಕ್ಕನ ತರ ನೋಡ್ಬೇಕು. ನನ್ನ ವಯಸ್ಸು ಕೇಳ್ಸ ಸಾಂಗ್ ಹಾಕ್ಬಿಟ್ಟು ಮಾತಾಡವಾ ಅಜ್ಜಿ. ನಮ್ಮ ಮಾವನ ಮಗನ ಮದುವೆ ಮಾಡ್ತಾವ್ರೆ. ಚಿಕ್ಕವನಾದ್ರೆ 1 ವರ್ಷ ಚಿಕ್ಕವನಲ್ವಾ ಅಪ್ಪು? ಇಳುಗಂತಾರ ಅಪ್ಪು ಹೇಳು. ಅದೇ ಏನಜ್ಜಿ ಮದುವೆ ಮಾಡ್ಕರ ಏನಜ್ಜಿ ಇವಾಗ ಮದುವೆ ಮಾಡ್ಕಲ್ಲ? ಅದೇ ಕಜ್ಜಿ ನಾನು ಚೆನ್ನಾಗಿಲ್ವಜ್ಜಿ ನಿಮ್ಮ ಮೊಮ್ಮಗನ್ ಮಾಡ್ಕೊಳಕ್ಕೆ. ಅಮ್ಮ ಏನಮ್ಮ ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂತೀನಿ, ನಿಮ್ಮ ಅಣ್ಣನ ಮಗನ ಮದುವೆ ಮಾಡ್ಕನ ಅಪ್ಪ. ಯಾಕೆ ಮಾಡ್ಕತ್ತಿ ತಗೊಂಡೋಗ ಊನ್ಗಾಗು ಯಾರಿಗೆ ಈ ಮೊಮ್ಮಗನ್ ಕೊಟ್ರೆ ಮದುವೆ ಮಾಡ್ಕತ್ನಿಲ್ಲ, ಯಾರನ್ನೂ ಮದುವೆ ಆಗಲ್ಲ. ಅದ್ಯೋ ಈ ಮೊಮ್ಮಗನ್ ಕೊಟ್ರೆ ಇಲ್ಲ ಕಣಜಿ. ಈಗ ಈ ಮೊಮ್ಮಗನ್ ಮದುವೆ ಮಾಡ್ಕೊಟ್ಟಾರೆ ಜಿ. ಇಲ್ಲ ಆಗಲ್ಲ. ಏನ್ ಚೆನ್ನಾಗಿಲ್ವಜ್ಜಿ? ನಾನು ಚೆನ್ನಾಗಿದೆ. ನನ್ನ ಮೊಮ್ಮಗ ವಯಸ್ಸಬೇಕಲ್ಲ. ಏನೊಂದು ವರ್ಷ ಚಿಕ್ಕನಷ್ಟೇ. ಬೇಡ 1 ವರ್ಷ ಇವತ್ತೇ ಮಾತು ಬೇಡ. ಇಲ್ಲಿ ಇವ್ನು ಮಾತ್ರ ಇವನೊಬ್ಬನ ಮಾಡ್ಕೊಂಡ್ರೆ ಆಯ್ತು, ನೀನು ಯಾರನ್ನೂ ಆಗಲ್ಲ. ಆಯ್ಕೆ ಅದೇ ಕಜ್ಜಿ ನೋಡಿ ಜನ ಮಾತಾಡ್ಕೊಂಡು ಹೊಡ್ಕೊತ ಎಲ್ಲ ನಮ್ಮ ಅಜ್ಜಿ ಮಾತು. ನೋಡಿದ್ಯವ ನಮ್ಮ ಮಗ ಹೇಳ್ಬಿಟ್ಟ ನಮ್ಮ ಅಜ್ಜಿ ಹೇಳು ಅಂತಾನು. ಸಾಕು ಸಾಕರವನು. ನಾನು ಎಷ್ಟು ಅಂತ ಮ್ಯಾನೇಜ್ ಮಾಡಿ ಎಷ್ಟು ಸುಳ್ದಿರಾ ಮತ್ತೆ ಈಗ ಬಂದಿಯಾ? ಏನಿಗಮ್ಮ ಮತ್ತೆ ನೀನು ಕರ್ಕೊ ಬಂದಿಯಾ? ಕೇಕ್ ಕಟ್ಟಾದ್ಮೇಲೆ ಬಂದಿದ್ದೀನಿ ಇಲ್ಲಿ ನಾನು. ಕೇಕ್ ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟೈತೆ. ಕೇಕ್ ಕಟ್ಟಿಂಗ್ ಆಗೈತೆ ಅನ್ಕೊಂಡೆ, ಬಟ್ ಇನ್ನೂ ಕೇಕ್ ಕಟ್ಟಿಂಗ್ ಆಗಿಲ್ಲ.
ನೀವೇನಿಲ್ಲಿ ಯಾಕಣ ಅಣ್ಣ ಯಾಕಣ ಎಲ್ಲಣ್ಣ ಹೋಗಿದೆ ಅಣ್ಣ ಒಂದು ಮಾತು ಬರ್ತದೆ ಹೋಯ್ತದೆ ಮನೆ ಬಿಟ್ಟು ಹೋಯ್ತಾರ ಮರ್ಯಾದೇನೇ ಇಲ್ಲ ನನಗೆ ಅಣ್ಣ ಒಂದು ಮಾತು ಬರ್ತದೆ ಮನೆ ಬಿಟ್ಟು ಹೋಯ್ತಾರ ಹೇಳು. ನಾನು ಬಂದಿಲ್ಲ ಅಂತ ಹೋಗಿದ್ದ ಏನಣ್ಣ ಎಂತ ಅಣ್ಣ ಅಣ್ಣ ಅವ್ರು ಕೊಡ್ತಾರಲ್ಲ ಮೈ ಕವರ್ನ ಅದನ್ನೆಲ್ಲ ಜಾಬ್ಗೆ ಹಾಕ ಮಡಿಕಬಿಡು ಎಲ್ಲ ತೆಗಿ. ಇಂಥ ಕೆಲಸ ಚೆನ್ನಾಗಿ ಮಾಡ್ತೀಯ ಬಿಡು. ಸೊ ಗಬ್ಬ ಕಣವಾದ್ರು ಧ್ರು ಲೋ ನೀನ್ಯಾಕೆ ಆ ಕಡೆಗೆ ತಿರ್ಕೊಂಡೆ? ಇದು ನಿನಗೆ ಜಾಸ್ತಿ ಐತಲ್ವಾ? ತಪ್ಪು ಮಾಡಿದೆ ನಿಮಗೆ ಹೇಳಿ. ಮೊದಲು ವರದಿ ಕೊಡ್ತಿದ್ರಲ್ಲ ಹೇಳಿ ಮಾತಾಡಿ. ಅದೇನೋ ಹೇಳ್ತಿದ್ರಲ್ಲ ಮರ್ತ್ಬಿಟ್ಟವಳೆ ಅಂತ. ಹ್ಞೂ ಅದೇ ಈ ಥರ ನನ್ನ ಮೇಲೆ ತಪ್ಪು ಪಾಪ ಹೋದನೇ ವರ್ಷ ಸರಿ ನೀವೇ ಹೇಳಿ. ಅಕ್ಕ ಆಯ್ತು ಚೆನ್ನಾಗಿದ್ದೀರಾ? ನಾವು ಯಾರು ಬಂದ? ಇಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಕೇಕ್ ತಿಂದ್ರಾ? ನಮಗೆ ಯಾವ ಥರ ಇದು? ನಮಗೆ ಕೇಕ್ ಕೊಡ್ದೆ ನೀವು ಮಾತ್ರ ತಿನ್ಕೊಬಂದಿದ್ದೀರಲ್ಲ. ಯಶಿಮ್ಮ ಏನವಾ ನಮ್ಮ ಅಮ್ಮನ ಚೈನ್ ಕಿತ್ತಾಕ್ಬಿಟ್ರೆ ಮಾಡಿಸ್ಕೊಟ್ಟಿಯ ನೀನು? ಮಾಡಿಸ್ಕೊಟ್ಟಿಯ ಅಂತ? ಏನು ಓ ಆಮೇಲೆ ಸುಬ್ಬಿ ಯಶಿ ಹೋಯ್ತಿದ್ಯವ? ಯಶಿ ಮಟನ್ ಮಾಡಿದ್ಯವ? ನಾನು ಕೊಡು ಬಂತೆ ಮಡಿಕಳ ಎಷ್ಟು ಎಲ್ಬೇಟಕ್ಕೆ ಹೆಂಗ್ ಕಾಣಿಸ್ತವನೆ ಏನಮ್ಮ ಅದು? ನಾನು ಎಡಿಟ್ ಮಾಡ್ತಾ ಕುಂತಿದ್ರಾಗ ಇಲ್ಲಿ ಬಂದು ಅಮ್ಮ ಕಾಫಿ ಕೈಸ್ಕೊಡ್ತೈತೆ ತಲೆನೋವು ಅಂತ ಅನ್ನ ಎಡಿಟ್ ಮಾಡಬೇಕಿದ್ರೆ ಅದಕ್ಕೆ ಅಮ್ಮ ಕಾಫಿ ಮಾಡ್ಕೊಡ್ತೈತೆ. ಎಂತ ಅಮ್ಮ ಕೈಲಾಗಿ ಮಾಡ್ಕೋದ್ಮೇಲೆ ಮಾಡ್ಕೊಡ್ಬೇಕು ಮಾಡಿ. ಕೈಲಾಗದೆ ಇರೋದು ಅಮ್ಮ ಇದೆಯಾ? ಅಮ್ಮ ಏನೋ ಪ್ರೀತಿಯಿಂದ ಕಾಯಿಸ್ಕೊಬಂದು ಕೊಡ್ತೈತೆ ಅಂದರೆ ಕೈಲಾಗ್ದವ್ರ ಕೈಲಿ ಇನ್ನೇನು ಮಾಡೋದು ಮಾಡ್ಕೊಡ್ಬೇಕೈತೆ. ಎಂತ ಅವಮಾನ ನನಗಿದು. ಏನಮ್ಮ ತಾನು ಮಾಡ್ಕೊ ಕುಡಿಬೇಕು ಹೋಗಂತ. ಏನಂದರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಬೇರೆ ಇತ್ತು ಅಲ್ವಾ, ಅಲ್ಲಿಂದ ಬಂದು ನಾನು ನೆನ್ನೆ Q&A ಅದು ವಿಡಿಯೋನ ಎಡಿಟ್ ಮಾಡಿರಲಿಲ್ಲ, ಇನ್ನು ಆ ವಿಡಿಯೋ ಎಡಿಟ್ ಮಾಡ್ತಾ ಕೂತಿದೆ. ಎಲ್ಲರೂ ಹೋಗಿ ಬಂದೇನಾರು ಮಾಡಬೇಕು ಅಂದ್ರೆ ಫುಲ್ ಬೇಜಾರು ಹೋಗೈತೆ. ಅದೊಂಥರ ಏನು ಬೇಕಾದರೂ ಮಾಡ್ಬೋದು, ಆದರೆ ಈ ಕುತ್ಕೊಂಡು ಎಡಿಟಿಂಗ್ ಮಾಡೋ ಕೆಲಸನೇ ಬೇಜಾರು. ಅದ್ರಲ್ಲಿ ಬೇರೆ ಅಲ್ಲಿ ಇಲ್ಲಿ ಹೋಗಿದ್ದು ಬಂದ್ರಂತೂ ಹೆವಿ ತಲೆನೋಯ್ತೈತೆ. ಅವರಲ್ಲಿ ಎಡಿಟ್ ಮಾಡೋದು ಕಷ್ಟ. ನಡ್ಕೋಗಿದ್ದೆ ಬಿಸ್ತಲ್ಲಿ ಕಾರ ಹತ್ತಿದೆ ಮನೆ ಹತ್ರ ಕಾರ್ ಇಲ್ಲದೆ ಕಾರ ಹತ್ತಿದ ಮನೆ ಅದೆಲ್ಲ ಹತ್ತಿದ್ರು ಅಲ್ಲಿನ ಗಲಾಟೆ ಆಗಿರ್ಬೋದು. ಆಮೇಲೆ ಇವತ್ತು ಬರ್ತ್ಡೇ ವ್ಲಾಗ್ನ ನಾನು ಕರೆಕ್ಟಾಗೂ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಫುಲ್ ಗಲಾಟೆ ಇತ್ತು. ಆಮೇಲೆ ಅರ್ಜೆಂಟಾಗಿ ಬಂದಿದ್ದು. ಹೋಗೋದೇನು ಆರಾಮಾಗಿ ಹೋಗ್ಬೇಕಿದ್ರು ಲೇಟಾಗಿ ಹೋಗಿದ್ವಿ, ಇಲ್ಲಿ ಆ ಕಡೆ ಲೇಟಾಗಿ ಬರ್ದ ಅಂತ. ಆದರೆ ಅಲ್ಲೋದ್ಮೇಲೆ ಬೇರೆ ಇದರಿಂದ ಅರ್ಜೆಂಟಾಗಿ ಬರಬೇಕಾಯ್ತು. ಕರೆಕ್ಟಾಗಿ ಇವತ್ತಿನ ಬರ್ತ್ಡೇ ವ್ಲಾಗ್ನ ಅಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ತಲೆನೋವಲ್ಲಿ ನಿಮ್ಗೆ ಗಲಾಟೆಗೆ ಅಷ್ಟೇ. ಇನ್ನೇನು ಕಾರಲ್ಲಿ ಹತ್ತಿ ಕಾರಲ್ಲಿ ಇಲ್ದೆ ಅಂತ ಏನೂ ಇಲ್ಲ ಅಷ್ಟೇ. ಏನೋ ಡ್ಯಾಡಿ ಲುಕ್ ಕೊಡ್ತಾರೆ ಅಪ್ಪ ಈಚೆ ನಿಂತೈತೆ ಗಿಸ್. ಏನಮ್ಮ ನೋಡ್ತಾ ಏನು ಕೇಳಿ. ಆದ್ರೂ ನಂಗೆ ತಲೆನೋವು ಅಂತ ಕಾಫಿ ಕಾಯಿಸ್ಕೊಬಂದು ಕೊಟ್ಟಲ್ಲ ಅವರ ನೀನು. ಹೊಸ ಕಾಯಿಸ್ಕೊಡ್ತಿದ್ದ ನೀ ಕಾಯಿಸ್ಕೊ ಕುಡಿತಿದ್ದೆ ಮಗ. ಅಂದರೆ ಬೇರೆ ಯಾವಾಗಲೂ ನಾನು ಕಾಫಿ ಮಾಡ್ಕೊ ಕುಡ್ದೇ ಇಲ್ಲ. ಅಂದರೆ ನನಗೆ ಕಾಫಿ ಬೇಕು ಅಂತ ನಾನು ಮಾಡ್ಕೊ ಕೊಡ್ತಿದ್ದೀನಿ. ಅಂದರೆ ಈ ಥರ ತಲೆನೋವು ಅದು ಇದು ಅಂದಾಗ ನಮ್ಮ ಅಮ್ಮ ಕಾಫಿ ಮಾಡಿಕೊಟ್ಟಿರೋದು ಅಷ್ಟೇ. ಇನ್ನು ಸುಮ್ಮನೆ ಕಾಫಿ ಕುಡಿಬೇಕು ಅನ್ನಿಸ್ತೈತೆ ಅಂದರೆ ಯಾವತ್ತೂ ಕಾಫಿ ಮಾಡಿಕೊಟ್ರೆ ಸುಳ್ಳು ಅದು. ನೀನೇ ಕಾಯಿಸ್ಕೊದ್ಯಾ? ನಾನು ಸುಳ್ಳು ಬಂತಾರೆ ಸುಳ್ಳು ಹೇಳು. ಅಮ್ಮ ಯಾವಾಗಲೂ ನೀನೇ ಕಾಯಿಸ್ಕೊಟ್ಟಿದ್ಯಾ? ನೀನೇ ಕಾಯಿಸಿ ಕುಡಿತಿದ್ಯಾ? ಯಾವಾಗಲೂ ನಾನು ಕಾಯಿಸ್ಕೊ. ಯಾವಾಗಲೂ ನಾನೇ. ಈಗ ಸುಳ್ಳು. ಯಾವಾಗಲೂ ನಾನೇ. ಇದು ಸುಳ್ಳು. ಕಾಫಿ ಕಾಯಿಸ್ಕೊ. ಇನ್ನೂ ಇದ್ರಲ್ಲಿ ಹೇಳಿದೆ ಇಲ್ಲ Q&Aಲಿ
ಇನ್ನು 3 ವರ್ಷ ಇದೆ ನಮ್ಮ ಮನೇಲಿ. ಯಪ್ಪ ಇವಾಗ ಈ ಥರ ನಮ್ಮನೇಲಿ ಇದೆಯಾ ಅಂತ ಕೇಳಿದ್ದು. ಮೊದಲು ಏನಂತ ಅಂತ ಗೊತ್ತಾ ನಮ್ಮಮ್ಮ, ನೀನು ಇನ್ನ 3 ವರ್ಷ ಇಟ್ಟು ಹಾಕ್ಬೇಕಾ ನಮ್ಮ ಮನೇಲಿ ಅಂತ ಕೇಳಿದ್ದು ಇಷ್ಟದ್ದು. ಯಪ್ಪ ಏನಮ್ಮ ಈ ಥರ ಕೇಳ್ಬಿಟ್ಟಿವಮ್ಮ. ನನಗೆ ಬೆಳೆದೇ ಇಲ್ಲ ಆದ್ರೆ ಇಲ್ಲೇ ಸಾಯ್ಬೇಕು. ಖರ್ಚಿಪ್ ಕೊಡ್ಲಾ? ಅಮ್ಮ ಏನು ಕ್ವಶನ್ ಕೇಳ್ದೇವರ ನೀನು. ಇನ್ನು 3 ವರ್ಷ ನಿಮ್ಮ ಮನೇಲಿ ಇರ್ಬೇಕಾ? ಅದು ಏನೋ ಮನೆ ಕಟ್ಟಿ ಹ್ಞೂ ಆಮೇಲೆ ಮದುವೆ ಮಾಡಿ ಹ್ಞೂ ಇನ್ನು 3 ವರ್ಷ 4 ವರ್ಷ ಆಯ್ತು. 4 ವರ್ಷನಾ? ಹಾಂ 4 ವರ್ಷ ಅಂತೆ. 22 ವರ್ಷಕ್ಕೆಲ್ಲ ಮದುವೆ ಮಾಡ್ಬಿಡ್ತೀರಾ? ಸಾಕು ಅಷ್ಟೆ. 22 23 ಆಗಿರುತ್ತೆ. ನಮ್ಮ ಅಮ್ಮ ಹೇಳಿದ ಡೇಟ್ ನೋಡಿದ್ರೆ ಏನೋ ವರ್ಷ ಹೇಳಿದ್ದು ನೋಡಿದ್ರೆ, ಅಂದರೆ ನಮ್ಮ ಮನೇಲಿ ಬೇರೆ ಬೇರೆ ಥರ ಪ್ಲ್ಯಾನ್ ಆಯ್ತದೆ. ಏನಂದರೆ ಮನೆ ಕಟ್ಬಿಟ್ಟು ಆಮೇಲೆ ನಾನು ಮದುವೆ ಮಾಡಬೇಕು ಅಂತ. ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಲಿ ಅಂದರೆ ಬೇರೆ ಬೇರೆ ಥರ ಜನ ಅಂತ ಹೆಂಗೆ ಹೇಳಿ ಅದು ಅಂದರೆ ಯಾವ ಥರ ಅಂದರೆ ನಮ್ಮ ಫ್ಯಾಮಿಲಿಲಿ ಇವಾಗ ಇದು ನನ್ನದು ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಅಪ್ಪನಿಗೆ ನಾನು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ ಇಷ್ಟು ಬೇಗ. ಆದರೆ ಬೇರೆಯವ್ರು ಇರ್ತಾರಲ್ಲ ಅವರು, ಅಂದರೆ ಬೇರೆಯವರು ಅಂದರೆ ಯಾರು ಇಲ್ಲ, ನಮ್ಮ ಮನೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿಯವರಾಗಿರ್ಬೋದು, ನಿಮ್ಮ ಮನೇಲಿ ಮನೆ ಇದ್ದೇನಾಗೈತೆ, ಈ ಮನೇಲೇ ಇದ್ದಾಗಲೇ ಮದುವೆ ಮಾಡ್ಬೋದಲ್ಲ ಅವಳದು, ಇವಳು ಮದುವೆ ಆಗಿ ಹೋದ್ಮೇಲೆ ನೀವು ಮನೆ ಕಟ್ಕೋಬೋದಲ್ಲ, ಈ ಥರ ಎಲ್ಲ ಹೇಳ್ತಾರೆ. ನಮ್ಮಪ್ಪ ನಮ್ಮ ಏನು ಅಂದರೆ ನಾವು ಕಟ್ಸೋ ಹೊಸ ಮನೇಲಿ ಅವಳು ಒಂದಷ್ಟು ದಿನ ಇದ್ದು ಆಮೇಲೆ ಅವಳನ್ನ ಮದುವೆ ಮಾಡೋದ. ಇವಾಗ ನಮ್ಮಮ್ಮನ ಪ್ಲಾನ್ ಏನು ಅಂದರೆ ಈ ಮನೇಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಹೊಸ ಮನೆ ಕಟ್ಟಿಸ್ಬೇಕು ಅನ್ನೋದು. ಅಂದರೆ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪವರೆಲ್ಲ ಏನು ಹೇಳೋದು ಅಂದರೆ ಈ ಮನೇಲೇ ಅವಳು ಮದುವೆ ಮಾಡಿ ಆಮೇಲೆ ಹೊಸ ಮನೆ ಕಟ್ಟಿಸ್ಕೊಳ್ಳೋದ ಅಂತ. ನಾನು ಅರ್ಧ ಓಡ್ಸೋಕ್ಕೆ ಇಷ್ಟಪಡ್ತಾರೆ, ಅರ್ಧ ಇರ್ಸೋಕ್ಕೆ ಇಷ್ಟಪಡ್ತಾರೆ. ಏನಮ್ಮ ಯಾವ್ದು ನೋಡೋದ? ಅದೇ ನನ್ಗೆ ಅದೇ ಇರೋದು ನನ್ನ ಮೈಂಡಲ್ಲಿ. ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪನೋ ನಮ್ಮ ಅಪ್ಪ ನಮ್ಮ ಅಮ್ಮನೋ ಯಾರು ಈಗ ನಮ್ಮ ಅಪ್ಪನ ಅವರಮ್ಮ ಹೇಳಿದ ಮತ್ತನ್ನು ಕೇಳಬೇಕು ಅಲ್ವಾ. ಅಂದರೆ ನಮ್ಮ ಅವ್ವ ಹೇಳಿದ್ರೆ ನಮ್ಮ ಅಪ್ಪ ಕೇಳಲ್ಲ, ಮದುವೆ ಮಾಡ್ರಿ ಅಂತ ಅವ್ರ ಕನ್ಸ. ಅಂದರೆ ಕೇಳದೆ ಇರಲ್ಲ. ಅಂದರೆ ನಮ್ಮ ಅಪ್ಪ ಇವಾಗಲೂ ಅದು ಇಷ್ಟು ಬೇರೆ ಇದ್ರು ನಾವು, ನಮ್ಮ ಅಪ್ಪ ನಮ್ಮ ಅಜ್ಜಿ ಹೇಳೋ ಮಾತನ್ನ ಕೇಳುತ್ತೆ. ಅದು ಯಾವ ಥರ ಅಂದರೆ ನಮ್ಮಪ್ಪ ಇವಾಗ ಆ ಕಡೆಗೂ ಕೇಳೋಕ್ಕೈತಲ್ಲ, ಈ ಕಡೆಗೆ ನಮ್ಮ ಅಮ್ಮವ್ರ ಫ್ಯಾಮಿಲಿಲಿ ಏನು ಅಂದರೆ ಇಷ್ಟು ಬೇಗ ಮದುವೆ ಏಜು ಅಂತ ಇರಬೇಕು ಅಲ್ವಾ. ಒಂದು ಹುಡುಗಿ ಅಂದಮೇಲೆ ಅದೊಂದು ಮದುವೆ ಏಜು ಅಂತ ಬಂದಾಗಲೇ ಮದುವೆ ಮಾಡಬೇಕು. ಮದುವೆ ಏಜು ಅಂತ ಇಲ್ಲೇ ಒಂದು ಹುಡುಗಿನ ಹೆಂಗೆ ಮದುವೆ ಮಾಡ್ತೀರಾ ನೀವು? ಒಂದು ಎಲ್ಲನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಮದುವೆ ಆದಮೇಲೆ. ಹೆಂಗೆ ಹೋದ್ರು ಹಿಂಗೆ ಇದ್ರು ಹುಡುಗಿ ಆದಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋದು ಇದ್ದೇ ಇರುತ್ತೆ. ಅದು ಮದುವೆ ಒಂದು ಏಜ್ ಬರಲಿ ಆಮೇಲೆ ಮದುವೆ ಮಾಡಿ ಅಂತ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮ ಕಡೆ ರಿಲೇಷನ್ಸ್ ಹೇಳೋದು. ನಮ್ಮ ಅಪ್ಪನ ಕಡೆ ರಿಲೇಷನ್ಸ್ ಏನು ಅಂದರೆ ಬೇಗ ಮದುವೆ ಮಾಡಿಬಿಡಿ ಅದರ ಒಳ್ಳೆ ಸಂಬಂಧ ಬಂತಂದರೆ ಮದುವೆ ಮಾಡಿಬಿಡಿ, ಇದೇ ಇರೋದು. ಅದೇನೋ ಅಂತಾರಲ್ಲ, ನಮ್ಮ ಅಣ್ಣ ಹೇಳ್ತಾ ಇರ್ತಾನಲ್ಲ, ಹಳ್ಳಿ ಮೈಂಡ್ ಸೆಟ್ಟು ಇದು ಅಂತ. ಹಂಗೆ ಇಲ್ಲೆಲ್ಲ ಹಂಗೆ ಸೆಟ್ ಆಗೋಗ್ಬಿಟ್ಟವ್ರೆ, ಬೇಗ ಮದುವೆ ಮಾಡಿಬಿಡ್ಬೇಕು ಅನ್ನೋದು. ನಮ್ಮ ಫ್ಯಾಮಿಲಿಲಿ ಇನ್ನೂ ಜಾಸ್ತಿ ದಿನ ಅಂದರೆ ಇನ್ನೊಂದು ನಮ್ಮಮ್ಮ ಹೇಳ್ತಾಳೆ ಇವಾಗ 3-4 ವರ್ಷ ಅಂತ, ಹಂಗಾದ್ಮೇಲೆ ಮದುವೆ ಮಾಡೋದು ನೋಡೋದು ಯಾರು ಹೆಂಗೆ ನಡೀತದೆ. ಆದರೂ ನನಗೆ ಅದು ಎಲ್ಲ ತಗೊಳ್ಳೋ ಶಕ್ತಿ ಇರಬೇಕು ಅಲ್ವಾ. ಅದಕ್ಕೆ ನಾನು ಇಷ್ಟು ಬೇಗ ಮದುವೆ ಆಗೋಲ್ಲ. ಇನ್ನು 3-4 ವರ್ಷನಾಗಿ ನಾನು ಮದುವೆ ಇರೋದು. ಶರತ್ತು ವ್ಲಾಗಲ್ಲೆಲ್ಲ ನೋಡಿರ್ಬೋದು, ನೀನೊಂದು ವರ್ಷ ಮದುವೆ ಇನ್ನೊಂದು ವರ್ಷ ಮದುವೆ ಅಂದಿರ್ತಾನೆ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ ಅಲ್ಲ, ನಮ್ಮ ಅಪ್ಪನ ಕಡೆ ಫ್ಯಾಮಿಲಿಯವರೆಲ್ಲ ಹೇಳಿ ಅದೇ ಬಂದ್ಬಿಟ್ಟೈತೆ ಅವ್ನಿಗೂ. ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ತಗೊಳ್ಳೋದಾದರೆ ನಂದು ಇನ್ನೂ 3-4 ವರ್ಷ ಮದುವೆ ಆಗಲ್ಲ ಗೈಸ್. ಏನಂತೀಯವರ? ಹೌದು. ಏನೌದು? ಹೌದು. ಏನೌದು? 3-4 ವರ್ಷ ಮದುವೆ ಮಾಡಲ್ಲ. ಅಮ್ಮ ಫಿಕ್ಸ್ ಆಗೋಗ್ಬಿಟ್ಟೈತೆ ಗೈಸ್. ನಮ್ಮದು ಮನೆ ಕಟ್ಟಾದ್ಮೇಲೆ ಮಾಡೋದು ಅಂತ. ನಮ್ಮ ಮನೆ 1 ವರ್ಷಕ್ಕೆ ಮದುವೆ ಮಾಡ್ತಾ ಇರೋದು, 6 ತಿಂಗಳು ವರ್ಷ. ಮನೆ ನೆಕ್ಸ್ಟ್ ವರ್ಷನೇ ಕಟ್ಟಿಸ್ತಿದ್ದೀರಾ? ಅದೇ 1 ವರ್ಷ 2 ವರ್ಷ ಇರು, ಆಮೇಲೆ ಮದುವೆ ನೆಕ್ಸ್ಟ್. ಅಂದರೆ ಮನೆ ಏನಕ್ಕೆ ಇದನ್ನ ಕಟ್ಸಿಲ್ಲ ನಾವು ಅಂದರೆ ನಮ್ದು ಯಾವುದೋ ಒಂದು ಸುನಾಮಿ ಕಾಯ್ಕೊಂಡು ಕುಂತವ್ರೆ ನಮ್ಮ ಮನೇಲಿ. ಅದೊಂದು ಸುನಾಮಿ ಹೇಳ್ತಿದ್ದಂಗೆ ನಮ್ಮ ಮನೆ ಕಟ್ಸೋಕ್ಕೆ ಶುರು ಮಾಡ್ತಾರೆ. ಅದಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ನಮ್ಮದೇ ಸೈಟ್ಗಳನ್ನ ಮಾರ್ಬಿಟ್ಟು ಮನೆ ಕಟ್ಸೋಕ್ಕೆ ಪ್ಲ್ಯಾನ್ ಹಾಕೊಂಡು ಹೆಂಗೆ ಆಯ್ತದೆ ಲೈಫು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂಗಿರೆ ನಾಳೆ ಏನಾಯ್ತದೆ, ನಾಳೆ ಎದ್ದ ತಕ್ಷಣ ಅನ್ನೋದು ನಮಗೆ ಗೊತ್ತಿರೋಲ್ಲ. ಅದು ನಾನು ಏನೇನೋ ಮಾತಾಡ್ಕೊಯ್ತದೆ. ಅದೇ ಮಾತಾಡೋ ಮನಿಕಂದು ಅದೇ ಗೈಸ್ ಗೊತ್ತಿಲ್ಲ ಏನೇನು ಆಯ್ತದೆ ಅಂತ. ಇವಾಗ ಅದು ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಅದು ಹೇಳಿದ್ರು ನಾವು 3-4 ವರ್ಷ ಅಂತ. ಅದಕ್ಕೆ ನಾವು ಇನ್ನು 3-4 ವರ್ಷ ಇಟ್ಟಾಕ್ಬೇಕಾ ನಿನಗೆ ಅಂದಿದ್ದು ಮಾತಿಗೆ ಇಷ್ಟೆಲ್ಲ ಮಾತು ಬಂತು. ಏನು ಬರ ಮಾತಾಡುವ ನಿನ್ಗೆ ಹುಚ್ಚು ಅಲ್ವಾ ಮಾತಾಡು, ಇದೆಲ್ವ ನಿನ್ನ ಡೈಲಾಗು?
ನಮ್ಮಮ್ಮ ಸೀರಿಯಸ್ಸಿಗೆ ವಿಡಿಯೋ ಹಿಡಿದ್ರಂತೂ ಏನಂದ್ರೆ ಏನು ಮಾತಾಡಲ್ಲ, ಸೈಲೆಂಟಾಗಿ ಇರುತ್ತೆ. ಹೇಳಿದಾರು ಸೈಲೆಂಟ್ ನಾನು. ಅಯ್ಯಪ್ಪ ಇದು ಸುಳ್ಳು. ಈಗ ಸೈಲೆಂಟ್ ಆಗ್ಬಿಟ್ಟು ನಮ್ಮ ಅಮ್ಮತ್ ನೀವು ತಿರೋಗ್ಬಿಟ್ಟು. ಆಗ ವೈಲೆಂಟ್ ಆಗಿದ್ದಿ. ಹಂಗೇನಿಲ್ಲ, ಸುಳ್ಳು. ವಿಡಿಯೋ ಆಫ್ ಮಾಡಿದ್ರೆ ಕಣ ವಟ 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 ಅಂತ ಮಾತಾಡ್ತಾರೆ. ನಮ್ಮ ಮನೇಲಿ ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಮಾತಾಡೋದು. ಏನಂತೀವರ ನಾನು ಇನ್ನಷ್ಟು ಮಾತಾಡೋದು ಸ್ವಲ್ಪ. ಯಾರು ಒಪ್ಕೋತಾರೆ ಇವಾಗ ನೀನು ಮಾತಾಡ್ತೀಯ ಅಂದರೆ? ಯಾರು ಒಪ್ಕೊಳ್ಳೋದು. ಹಾಗೆ ನಮ್ಮ ಅಮ್ಮನ ಯಾವಾಗಲೂ ವಟ 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 ಅಂತಿರೋದು. ಹೇಳಿ, ಏನು ಸಮಾಚಾರ? ಹೇಳ್ಬೇಕು. ಹ್ಯಾಪಿ ಬರ್ತ್ಡೇ ಸಂಜು. ಭಾಳ ಬೇಗ ವಿಶ್ ಮಾಡ್ತೀರಿ. ಬೇಗ ವಿಶ್ ಮಾಡಿದೆ ತಾನೇ ನೀನು ಬೆಳಿಗ್ಗೆಯಿಂದ ಇವಾಗ ಸಿಕ್ಬಿಟ್ಟು. ಎಲ್ಲಿ ವಿಶ್ ಮಾಡಿದೆ? ಎಲ್ಲಿ ವಿಶ್ ಮಾಡಿದೆ ಅಂದರೆ ನೀನು ದೇವಸ್ಥಾನಕ್ಕೆ ಹೋಗಾಗ ನಾವು ಅಮ್ಮಗೆ ಬರ್ತ್ಡೇಗೆ ಟ್ರೀಟ್ ಅಂತ ಏನೋ ತಂದ್ಕೊಡ್ತಿಲ್ಲ. ಅವನು ದೇವಸ್ಥಾನಕ್ಕೆ ಹೋಗಿದ್ದು ಪ್ರಸಾದ ತಂದ್ಕೊಡ್ತಾ ಇರೋದು. ಅದು ನಮ್ಮ ಅಣ್ಣ ತಂದಿದ್ದು, ಅವ್ನು ತಗೋಗಿದ್ದು ತಂದಿರೋದು. ನಾಳೆ ತಲುಪಿಸ್ತವ. ಏನು ತಲುಪಿಸ್ತೀರಾ? ನಮಗೆ ನಾವು ಲೀಸ್ಟ್ ಕೊಡ್ತೀವಿ, ತಲುಪಿಸ್ತೀರಾ? ಸರಿ, ನಿಮ್ಮ ಲಿಸ್ಟ್ ನಮ್ಗೆ ಗೊತ್ತು, ನೀವೇನು ಹೇಳಬೇಡಿ. ಅಲ್ಲ ನಮ್ಮ ಅಮ್ಮ ಮಲಗಿಲ್ವೇನ? ಏನೋ ಮಾತು ನಿಂದು. ನಾನೇನಂದಿ? ನಿಮ್ಮ ಲಿಸ್ಟ್ ನನಗೆ ಗೊತ್ತು. ಅದೇ ಚಾರ್ಸ್ ಐಟಮ್ ಅಷ್ಟೇ ಅಷ್ಟೇ. ಏನೋ ಲಿಫ್ಟಿಗೆ ತಂದ್ಕೊಟ್ರೆ ಇನ್ನೂ ಫುಲ್ ಖುಷಿ ಪಟ್ಟು. ಬಾಕ್ಸ್ ಬೇಡ ಕಳ್ಸೋದಕ್ಕೆ. ಲಿಪ್ಸ್ಟಿಕ್ ಏನು ಅಷ್ಟು ಅವಶ್ಯಕತೆ ಇಲ್ಲ, ತಗೋತೀನಿ. ನಿಂಗೆ ಲಿಪ್ಸ್ಟಿಕ್ ಎಲ್ಲ ತರಕ್ ಬರಲ್ಲ. ಸರಿ, ಏನು ಸಮಾಚಾರ? ಬರ್ತಡೆ ಫುಲ್ ಜೋರ? ಯಾವ್ದು ಮದನ್ ಬಂದು ಕೊಡ್ಬೇಕು. ಬರ್ತಡೆ ಫುಲ್ ಜೋರ? ಜೋರಲ್ಲಿ ಏನಿಲ್ಲ, ಹೋಗಿ ಮನೆ ಕಬ್ಬು. ಎಂತ ಪಾರ್ಟಿನ ಮುಗಿತಾ? ಬರ್ತಡೆ ಪಾರ್ಟಿ ಏನಿಲ್ಲ. ಹುಡುಗರಿಗೆ ಎಣ್ಣೆ ಪಟ್ಟಿ ಮಾಡ್ಬೇಕು ತಾನೆ? ಬಂದ್ಬಿಡು. ಏನು ಒಳ್ಳೆ ಬುದ್ಧಿನೇ ಹೇಳ್ಕೊಡ್ತಾ ಇದೆ ನೋಡು. ನಮ್ಮಂತ ಒಳ್ಳೆ ಹುಡುಗರು ನೋಡಿ. ಹಿಂದೆ ಹೇಳ್ಕೊಡು, ಹಿಂದೆ ಹೇಳ್ಕೊಡು. ನಮ್ಮ ಅಮ್ಮ ಮಲ್ಗಿರೋದಕ್ಕೆ ಓವರ್ ಡೌನ್ ಮಾಡ್ತಾನೆ. ಅದೆಲ್ಲ ಇಲ್ಲ ಗೈಸ್. ಇದನ್ನೇ ಹೇಳ್ಕೊಡು ಎಲ್ಲ ಹುಡುಗರಿಗೂ. ಹೇಳ್ಕೊಡ್ತೀನಪ್ಪ. ಸರಿ, ಬರ್ತೀನಿ ಬಿಡಿ. ತರುಣ ಬಂದವ, ಬರ್ತಾವ.